ದಾಂಡೇಲಿ ನಗರವನ್ನ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ನೀಡಬೇಕಾದ ಉಪಹಾರವನ್ನ ದಾಂಡೇಲಿ ಮತ್ತು ಸಿರ್ಸಿ ನಗರಸಭೆಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇದು ಸರಿಯಾದ ಕ್ರಮವಲ್ಲ. ತಕ್ಷಣ ಸರಿಪಡಿಸದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ಅವರು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆ ಮತ್ತು ದಾಂಡೇಲಿಯ ನಗರಸಭೆಗಳಲ್ಲಿ ದುಡಿಯುವ ಗುತ್ತಿಗೆ ಹೊರಗುತ್ತಿಗೆ ಸ್ವಚ್ಛತಾ ಕಾರ್ಮಿಕರು, ನೀರು ಸರಬರಾಜು ಹಾಗೂ ಇನ್ನಿತರ ಕಾರ್ಮಿಕರಿಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಕಾರ್ಮಿಕರಿಗೆ ಕಾಲಕಾಲಕ್ಕೆ ನೀಡಬೇಕಾದಂತಹ ಹಲವಾರು ಸವಲತ್ತುಗಳನ್ನು ನೀಡಲು ಸ್ಪಷ್ಟ ಆದೇಶ ಮತ್ತು ನಿರ್ದೇಶನ ಇದ್ದರೂ ಸಹ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ವೇತನ, ಬೆಳಗಿನ ಉಪಹಾರ, ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ, ಕಾಯಂ ಆದ ಕಾರ್ಮಿಕರಿಗೆ ಸಂಕಷ್ಟ ಭತ್ಯೆ, ಕೆಲಸ ಮಾಡುವಾಗ ನೀಡಬೇಕಾಗಿರುವ ಸುರಕ್ಷಿತ ಪರಿಕರಗಳನ್ನು ನೀಡದೆ ಸ್ಥಳೀಯ ಅಧಿಕಾರಿಗಳು ಸರ್ಕಾರದ ಆದೇಶ ಮತ್ತು ನಿರ್ದೇಶನವನ್ನ ಉಲ್ಲಂಘಿಸುತ್ತಾ ಬಂದಿರುತ್ತಾರೆ. ಇದನ್ನ ಜಿಲ್ಲಾಧಿಕಾರಿಗಳು, ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಿರಸಿ ಮತ್ತು ದಾಂಡೇಲಿ ಸೇರಿದಂತೆ ಇನ್ನಿತರ ಭಾಗಗಳಲ್ಲಿ ಸಮಯಕ್ಕೆ ಸರಿಯಾಗಿ ವೇತನ ನೀಡುವುದಿಲ್ಲ ಹಾಗೂ ಬೆಳಗಿನ ಉಪಹಾರ ಕೂಡ ಸ್ಥಗಿತಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಹಳೆ ಬಾಕಿ ಇರುವ ಉಪಹಾರ ಭತ್ಯೆ ಕೂಡ ನೀಡಿಲ್ಲ. ಕಾಯಂ ಕಾರ್ಮಿಕರ ಹೆಚ್ಚುವರಿಯಾದಂತಹ ವೇತನ ನೀಡಿಲ್ಲ. ಇಂತಹ ಹಲವು ಸವಲತ್ತುಗಳಿಂದ ಅತಿ ಹೆಚ್ಚು ದುಡಿಯುವ ಪರಿಶಿಷ್ಟ ಜಾತಿಯ ಸಮುದಾಯದ ಕಾರ್ಮಿಕರು ವಂಚನೆಗೊಳಗಾಗುತ್ತಿದ್ದಾರೆ. ಇದಕ್ಕೆ ಕಾರಣರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಮಳೆಗಾಲ ಹತ್ತಿರವಾಗುತ್ತಿದ್ದು ಇದರ ಕುರಿತಂತೆ ಕೂಡ ಮಳೆಗಾಲಕ್ಕೆ ನೀಡಬೇಕಾಗಿರುವ ಎಲ್ಲ ಆರೋಗ್ಯ ಪರಿಕರಗಳನ್ನ, ಗಂಬೂಟ್, ರೈನ್ಕೋಟ್ ಮುಂತಾದ ಸೌಲಭ್ಯಗಳನ್ನು ನೀಡಲು ಅಥವಾ ಖರೀದಿ ಪ್ರಕ್ರಿಯೆ ಈಗಲೇ ಪ್ರಾರಂಭಿಸುವಂತಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆಯಿಂದ ಮಾಧ್ಯಮದ ಮುಖಾಂತರ ವಿನಂತಿ ಮಾಡುವುದೇನಂತಂದರೆ, ದಾಂಡೇಲಿ ಸೇರಿದಂತೆ ಸಿರ್ಸಿ ಮುಂತಾದಂಥ ಕಡೆ ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಿಗೆ ಹಲವು ರೀತಿಯಾದಂಥ ವೇತನ ಕೊಡುವರಲ್ಲಿ ವಂಚನೆಯನ್ನು ಆಗ್ತಾ ಇದೆ. ಸರ್ಕಾರ ಭಾಳ ಸ್ಪಷ್ಟವಾಗಿ ಸೂಕ್ತ ನಿರ್ದೇಶನ ನೀಡಿದೆ 5ನೇ ತಾರೀಕುವರೆಗೆ ವೇತನ ಕೊಡಬೇಕು ಅಂತೇಳಿ. ಅದನ್ನು ಇಲ್ಲಿ ಮತ್ತು ಸಿರ್ಸಿಯಲ್ಲಿ ಜಾರಿ ಆಗ್ತಾ ಇಲ್ಲ ಅಂತ ಒಂದು ಇರುವಂಥ ಅಂಶ. ಎರಡನೇದು, ಈ ಹಿಂದಿನಿಂದಲೂ ಕೂಡ ಸರ್ಕಾರವು ನಗರ ಸಂಸ್ಥೆಯಲ್ಲಿ ದುಡಿಯುವ ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕೊಡಬೇಕಂತಿದೆ. ಕಳೆದ 3-4 ತಿಂಗಳಿಂದ ದಾಂಡೇಲಿ ನಗರಸಭೆಯಲ್ಲಿ ಸ್ಥಗಿತಗೊಂಡಿದೆ. ಮತ್ತು ಈ ಹಿಂದಿನ ಕೂಡ ಏನು ಇದು ಉಪಹಾರದ ಭತ್ಯೆ ಏನಿದೆ ಅದನ್ನು ಕೊಡದೇನೆ ಹಾಗೇ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಕಾಲಕಾಲಕ್ಕೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಸ್ಟರ್ ಚೆಕಪ್ಪನ್ನು ಮಾಡಿಸ್ಬೇಕಾಗ್ತದೆ. ಸೊ ಅದು ಕೂಡ ದಾಂಡೇಲಿ ನಗರಸಭೆಯಲ್ಲಿ ಮತ್ತು ಇನ್ನಿತರ ಕಡೆಯಲ್ಲಿ ಕೂಡ ಆಗಲಿಲ್ಲ ಅನ್ನುವಂಥ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಕೂಡಲೇ ಅದಕ್ಕೆ ಸಂಬಂಧಪಟ್ಟವರು ಕೂಡ ಮಧ್ಯಪ್ರವೇಶ ಮಾಡಿ ಅದು ಮಾಡಲಿಕ್ಕೆ ಮುಂದಾಗಬೇಕು. ಮತ್ತು ಈಗಾಗಲೇ ಭಾಳ ಬಿಸಿಲು ಇರೋದ್ರಿಂದ ಆಗಾಗ ಮಳೆ ಬರ್ತಾ ಇದೆ. ಮಳೆಗೆ ಸಂಬಂಧಪಟ್ಟಂತೆ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪರಿಕರಗಳನ್ನು, ಆ್ಯಂಗ್ಲೋಸು, ಗ್ಲೌಸ್ಗಳನ್ನು ಆ ಥರ ಮತ್ತು ಅವ್ರಿಗೆ ಬೇಕಾಗಿರುವಂಥ ಆರೋಗ್ಯ ಸಲಕರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಅದು ಕೊಡಲಿಕ್ಕೂ ಕೂಡ ಜಿಲ್ಲೆಯಲ್ಲಿ ಸಾಧ್ಯ ಆಗ್ತಾಯಿಲ್ಲ. ನಮ್ಮ ಸಂಘಟನೆ ಕಾಲಕಾಲಕ್ಕೆ ಸಂಬಂಧಪಟ್ಟವರಲ್ಲಿ ವಿನಂತಿಯನ್ನು ಮಾಡಿದ್ರೂ ಕೂಡ ಅತಿ ಹೆಚ್ಚು ದಲಿತ ಸಮುದಾಯಕ್ಕೆ ಸೇರುವ ಕಾರ್ಮಿಕರನ್ನು ಒಂದಲ್ಲ ಒಂದು ರೀತಿಯ ವಂಚನೆ ಮಾಡುವಂಥ ಒಂದು ಪ್ರಯತ್ನ ಈ ಅಧಿಕಾರಿಗಳಿಂದ ನಡೀತಾ ಇದೆ. ದಯವಿಟ್ಟು ಅಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಜರುಗಿಸಬೇಕು. ಮತ್ತು ಈಗಾಗಲೇ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಏನೆಲ್ಲ ಕೊರತೆ ಇದೆ ಸೇರಿದಂತೆ ಮತ್ತು ದಾಂಡೇಲಿಯಲ್ಲಿ ಕೂಡ ಏನೆಲ್ಲ ಕೊರತೆಗಳನ್ನು ಅವ್ರಿಗೆ ಕೊಡಬೇಕಾದ ಸವಲತ್ತುಗಳಲ್ಲಿ ಯಾವೆಲ್ಲ ಸವಲತ್ತುಗಳು ಕೊಡಲಿಲ್ಲ ಅದು ಸಮಗ್ರವಾದಂಥ ಒಂದು ವಿಚಾರಣೆಯನ್ನು ಮೇಲಾಧಿಕಾರಿಗಳು ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಆರ್ಥಿಕ ತಿಂಗಳಾದ ಏಪ್ರಿಲ್ನಲ್ಲಿ ವೇತನವನ್ನು ಜಾಸ್ತಿ ಆಗ್ತದೆ. ಆ ವೇತನ ಕೂಡ ಕೂಡಲೇ ಕೊಡಲಿಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಯವರು ಪ್ರಯತ್ನ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ CITU ಸಂಯೋಜಿತ ಸಂಘಟನೆ ವಿನಂತಿಯನ್ನು ಮಾಡ್ತದೆ. ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು. ಮತ್ತು ಈ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಕೋಶ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರಿಗೆಲ್ಲ ಸವಲತ್ತುಗಳನ್ನು ಕೊಡುವರಲ್ಲಿ ಶ್ರಮ ಪಡಬೇಕು ಮತ್ತು ಆ ರೀತಿಯಾದಂಥ ಪ್ರಯತ್ನಕ್ಕೆ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.